ಮೈಸೂರು ಪಾಕ್ ಮಾಡಲು ವನಸ್ಪತಿ, ಕಡಲೆ ಹಿಟ್ಟು, ಸಕ್ಕರೆ. ಮೊದಲಿಗೆ ಸ್ವಲ್ಪ ಎಣ್ಣೆಗೆ ವನಸ್ಪತಿಯನ್ನು ಹಾಕಿ ವನಸ್ಪತಿ ಕರಗಿ ಎಣ್ಣೆ ರೀತಿ ಆಗುವವರೆಗೆ ಕರಗಿಸಿ. ಕರಗಿದ ವನಸ್ಪತಿ ಮತ್ತು ಎಣ್ಣೆಯನ್ನು ಒಂದು ಸೈಡಲ್ಲಿ ಇಟ್ಟುಕೊಳ್ಳಿ. ಸಕ್ಕರೆಗೆ ಸ್ವಲ್ಪ ನೀರನ್ನು ಹಾಕಿ ಸಕ್ಕರೆಯನ್ನು ಕರಗಲು ಬಿಡಿ. ಸಕ್ಕರೆ ಕರಗಿದ ಮೇಲೆ ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ತಿರುಗಿಸಿ. ಚೆನ್ನಾಗಿ ತಿರುಗಿಸಬೇಕು, ಇಲ್ಲದಿದ್ದರೆ ಕಡಲೆ ಹಿಟ್ಟು ಉಂಡಿ ಉಂಡಿಯಾಗಿ ಉಳಿಯುತ್ತದೆ. ತಿರುಗಿಸುತ್ತಾ ಇರುವಾಗ ವನಸ್ಪತಿ ಮತ್ತು ಎಣ್ಣೆಯನ್ನು ಹಾಕಿ ಮಾಡಿರುವ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಗೊಟಾಯಿಸಬೇಕು, ಅಂದರೆ ತಿರುಗಿಸಬೇಕು. ತಿರುಗಿಸುವಾಗ ಕಡಲೆ ಹಿಟ್ಟು ಉಂಡಿ ಉಂಡಿಯಾಗಿರುವುದು ಪುಡಿ ಆಗುತ್ತದೆ. ಅದು ಒಂದೇ ಸಲ ಆಗುವುದಿಲ್ಲ. ಪದೇ ಪದೇ ಎಣ್ಣೆಯನ್ನು ಈ ರೀತಿ ಹಾಕಿ ಅದನ್ನು ತಿರುಗಿಸಬೇಕು. ತಿರುಗಿಸುವುದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರದು, ಏಕೆಂದರೆ ನಿಲ್ಲಿಸಿದರೆ ಅಡಿ ಹಿಡಿಯುವ ಚಾನ್ಸಸ್ ಇರುತ್ತೆ. ಗೊಟಾಯಿಸುವಾಗ ಸ್ವಲ್ಪ ದೊಡ್ಡ ದೊಡ್ಡ ಉಂಡಿ ಇದ್ದರೆ ನೀವು ಗೊಟಾಯಿಸುವ ಕೈಪಾತ್ರದಲ್ಲಿ ಅದನ್ನು ನಿಧಾನಕ್ಕೆ ಹೊಡಿ ಮಾಡ್ಕೋಬೋದು. ಮತ್ತು ಚೆನ್ನಾಗಿ ತಿರುಗಿಸುವುದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ತಿರುಗಿಸದೇ ಇದ್ದಾಗ ಅಡಿ ಹಿಡಿಯುತ್ತದೆ, ಆವಾಗ ಮೈಸೂರು ಪಾಕು ನಿಮಗೆ ಟೇಸ್ಟ್ ಬರೋದಿಲ್ಲ ಮತ್ತು ಅದು ಕಟಿಂಗ್ ಮಾಡೋಕ್ಕೂ ಆಗೋದಿಲ್ಲ. ನೋಡಿ, ಈ ರೀತಿ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕ್ತಾ ಇದ್ದಂಗೂ ಅದು ಒಳ್ಳೆ ಎಳೆ ಎಳೆ ಎಳೆಯಾಗಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಮೈಸೂರು ಪಾಕು. ಮತ್ತೊಂದು, ನಾನಿದು ನಾರ್ಮಲ್ ಮೈಸೂರು ಪಾಕು ಮಾಡಿರೋದು. ಇದರಲ್ಲಿ ಸ್ಪೆಷಲ್ಲು ಮಾಡ್ಬೋದು. ನಾನು ವನಸ್ಪತಿ ಹಾಕಿದ್ದೀನಿ. ಆ ವನಸ್ಪತಿ ಜಾಗದಲ್ಲಿ ತುಪ್ಪನೂ ಹಾಕೋದು. ತುಪ್ಪನೂ ಮತ್ತು ಎಣ್ಣೆನೂ ಮಿಕ್ಸ್ ಮಾಡಿ, ನಾನೀಗ ವನಸ್ಪತಿ ಮತ್ತು ಎಣ್ಣೆ ಮಿಕ್ಸ್ ಮಾಡಿ ಹೆಂಗೆ ಇಟ್ಕೊಂಡು ಈಗ ಹಾಕ್ತಾಯಿದ್ದೇನಲ್ಲ, ಅದೇ ರೀತಿ ನೀವು ತುಪ್ಪನೂ ಎಣ್ಣೆ ಮಿಕ್ಸ್ ಮಾಡಿ ಈ ರೀತಿ ಹಾಕೋದು, ಅದನ್ನು ಹಾಕ್ಬೋದು. ಆವಾಗ ಇನ್ನೂ ಚೆನ್ನಾಗಿ ಬರುತ್ತೆ. ಆವಾಗ ಸ್ಪೆಷಲ್ ಮೈಸೂರು ಪಾಕ್ ಅಂತಾರೆ. ತುಂಬ ಟೇಸ್ಟಾಗಿರುತ್ತೆ, ಇನ್ನೂ ಸ್ಮೂತಾಗಿರುತ್ತೆ. ಇದು ನಾರ್ಮಲ್ ಮೈಸೂರು ಪಾಕು. ಅದರಿಂದ ಇದನ್ನು ನಾನು ರುಚಿಗೋಲ್ಡ್ ಅಥವಾ ನೋಡಿ, ನಾನು ರೆಡಿ ಮಾಡಿಟ್ಟಿರುವ ವನಸ್ಪತಿ ಮತ್ತು ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಗೊಟಾಯಿಸಬೇಕು, ಅಂದರೆ ತಿರುಗಿಸ್ಬೇಕು. ಬಾಣಲಿಯಲ್ಲಿ ತಿರುಗಿಸಿದಾಗ ಅದು ಎಷ್ಟು ಚೇಂಜಸ್ ಆಗಿದೆ ನೋಡಿ. ಆವಾಗಿರೋದಕ್ಕೂ ಇವಾಗಿರೋದಕ್ಕೂ ಎಷ್ಟು ಚೇಂಜ್ ಆಗಿದೆ ಅಂದರೆ, ನಾನು ಎಷ್ಟು ಎಣ್ಣೆನ ಅದಕ್ಕೆ ಹಾಕ್ತೀನೋ ಅಷ್ಟು ಇದು ಮಾಡಬೇಕು. ಮತ್ತು ಇದು ಲಾಸ್ಟ್ ಮೂಮೆಂಟಲ್ಲಿ ಅಡಿಗೆ ಅಂದರೆ ತಳ ಹಿಡಿಯುತ್ತೆ. ಅದು ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬಾರ್ದು, ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ತಿರುಗಿಸಾದ ಮೇಲೆ ಈ ಥರ ಒಂದು ತಟ್ಟೆ ರೆಡಿ ಮಾಡ್ಕೊಳ್ಳಿ. ಸ್ವಲ್ಪ ಪೇಪರ್ ಹಾಕ್ಕೊಳ್ಳಿ ಅಡಿಗಡೆ. ಅದನ್ನು ಡೈರೆಕ್ಟು ಅದಕ್ಕೆ ಹಾಕ್ಬಿಟ್ಟು ಲೆವೆಲ್ ಮಾಡಿಬಿಡಿ. ಒಂದು ಪ್ಲೇಟು ಅಥವಾ ಈ ಅನ್ನ ಸೌಟ್ ಬರುತ್ತಲ್ಲ ಅದರಲ್ಲಿ ಅದನ್ನು ಲೆವೆಲ್ನ ಮಾಡಿಬಿಡಿ. ಬಿಸಿ ಇರುತ್ತೆ, ಕೈಯೆಲ್ಲ ಮುಟ್ಟಕ್ಕೋಗ್ಬಿಡಿ, ಆಮೇಲೆ ಸುಟ್ಟೋಗ್ಬಿಡುತ್ತೆ. ಕ್ಲೀನಾಗಿ ಲೆವೆಲ್ ಮಾಡಿ ಸ್ವಲ್ಪ ಹೊತ್ತು ಆರೋಗ್ಯ ಬಿಡಿ. ಅಂದರೆ ನೀವು ಲೆವೆಲ್ ಕ್ಲೀನಾಗಿ ಮಾಡಬೇಕು. ಮತ್ತು ಅಲ್ಲಿ ಲೆವೆಲ್ ಕ್ಲೀನಾಗಿ ಮಾಡಿಲ್ಲ ಅಂದರೆ ಮತ್ತೆ ಇದಾಗುತ್ತೆ. ಅದನ್ನು ಅದರ ಮೇಲೆ ಒಂದು ನ್ಯೂಸ್ ಪೇಪರ್ ಮೇಲೆ ಅದನ್ನು ಉಲ್ಟಾ ಹಾಕ್ಕೊಂಡು ಕ್ಲೀನಾಗಿ ಅದನ್ನು ಕಟಿಂಗ್ ಮಾಡ್ಕೊಳ್ಳಿ. ಒಂದು ಸೈಜ್ ಮಾಡ್ಕೊಳ್ಳಿ, ಇಷ್ಟು ಬೇಕಂದರೆ ಅದೇ ಥರನೇ ಕಟ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಜೋಡಿಸ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಮೈಸೂರು ಪಾಕ್ ರೆಡಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ನಾರ್ಮಲ್ ಮೈಸೂರು ಪಾಕು. ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ ಸ್ಪೆಷಲ್ ಮೈಸೂರು ಪಾಕದ್ದು. ನೋಡಿ, ಇದು ನಾರ್ಮಲ್ ಮೈಸೂರು ಪಾಕ್.